ಸರ್ ನಮಸ್ಕಾರ ಎಲ್ರಿಗೂ. ಗುಡ್ ಆಫ್ಟರ್ನೂನ್. ಇದೇನಪ್ಪ ಇಂಗ್ಲೀಷ್ ಮಾತಾಡ್ತಾವನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಸರ್, ನಮಗೂ ಸ್ವಲ್ಪ ಗೊತ್ತಿದೆ ಇಂಗ್ಲೀಷ್. ಓಕೆ ಸರ್, ಈಗ ವಿಷಯಕ್ಕೆ ಬರೋಣ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಹೀಗೆ ಹೋದರೆ ಇನ್ನೊಂದು 3 ಕಿಲೋಮೀಟ್ರ್ ಅಂತರದಲ್ಲಿ ಊಟಿ NH ಹೋಗುತ್ತೆ. ಈ ಒಂದು ರಸ್ತೆ ಹೀಗೆ ಹೋದರೆ ಇನ್ನು 1 ಕಿಲೋಮೀಟ್ರ್ ಅಂತರದಲ್ಲೂ ಒಂದು ಹಳ್ಳಿ ಸಿಗುತ್ತೆ. ಓಕೆ, ಸೊ ಈ ಒಂದು ಹೈವೇಗೆ ಹೋಗ್ತೀವಲ್ಲ, ಈ ಒಂದು ಹೈವೇಯಿಂದ ಮಧ್ಯ ಭಾಗದಲ್ಲಿ ಅಂದರೆ ಹೈವೇಯಿಂದ 1.5 ಕಿಲೋಮೀಟ್ರು ಅಥವಾ ಈ ಲ್ಯಾಂಡಿಂದ 1.5 ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. ಜೊತೆಗೆ ಇದೆಲ್ಲ ಅಕ್ಕಪಕ್ಕದ ಲ್ಯಾಂಡ್ಗಳು, ಆಪೋಸಿಟ್ ಲ್ಯಾಂಡು, ಸಂಪೂರ್ಣ ರೆಡ್ ಸಾಯಿಲು. ಈ ಭಾಗ ಎಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಬಾಳೆ, ಕೋಕೋನಟ್ಸು, ಅಡಿಕೆ, ಈ ಥರದ್ದೆಲ್ಲ ಹಾಕಿದ್ದಾರೆ, ಹಾಕ್ತಾಯಿದ್ದಾರೆ. ಇನ್ನು ಮನೆಯಲ್ಲಿ ಒಬ್ಬರು ಇಬ್ಬರು ಇರ್ತಕ್ಕಂಥವ್ರು ಇನ್ನೂ ಒಂದು ಹೆಜ್ಜೆ ಇಟ್ಟು ನೋಡಿ ಇನ್ನಿತರ ಕ್ರಾಪ್ಗಳನ್ನು ಹಾಕ್ತಾರೆ, ಹೂವು ಹಾಕ್ತಾರೆ, ತರಕಾರಿ ಬೆಳೀತಾರೆ. ಓಕೆ, ಈಗ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ ಈ ಒಂದು ರಸ್ತೆಗೆ ಅಂಟ್ಕೊಂಡಂಗೆ ಇರ್ತಕ್ಕಂಥ ಈ ಒಂದು ನೋಡಿ, ಒಂದು ಆಸ್ತಿ 4 ಎಕರೆ ಬೌಂಡ್ರಿ. ಇದೇ ಊರಿನ ರೈತರದು, ಹಿಂಗಾಯ್ತರದು ಕೋಕೋನಟ್ಸ್. ನೋಡಿ, ಒಟ್ಟು 4 ಎಕರೆನಲ್ಲಿ ಸಂಪೂರ್ಣ ಈಗ ಈ ಒಂದು ಈಸ್ಟ್ ವೆಸ್ಟ್ ಏನು ಈ ಒಂದು ರಸ್ತೆಗೆ ಏನು ನೋಡಿ ಏನು ಅಗಲ ಇದೆಯೋ, ಇದೇ ಅಗಲಕ್ಕೆ ಹಿಂಭಾಗಕ್ಕೂ ಇದೆ. ಅದೇ ಹೆಂಡು ಕಲ್ಕಂಬ ಹಾಕಿದಾರಲ್ಲ, ಅದೇ ಹೆಂಡು. ಅದೇ ಅಗಲಕ್ಕೆ ಬಾಕ್ಸ್ ಪೀಸ್ ಲ್ಯಾಂಡು. ಒಟ್ಟು 4 ಎಕರೆ. 4 ಎಕರೆಯಿಂದ ಒಂದು 220-230 ಕೋಕೋನಟ್ಸ್ ಇದೆ. ಅದರಲ್ಲಿ 2 ಎಕರೆಗೆ ಬಂದು ಒಂದು 20-25 ವರ್ಷದ್ದು ಕ್ರಾಪಿರಾಂತ್ಯವಿದ್ದಾವೆ. ಈಗಾಗಲೇ ಕ್ರಾಪ್ ಇದೆ. ಇನ್ನು ಹಿಂಭಾಗದ್ದು ಒಂದು 2.5 ವರ್ಷ ಆಗಿದೆ ಅಂತ ಹಾಕಿದೆ. ಒಟ್ಟು ನಮ್ಮ ಪ್ರಕಾರ 4-16 ಒಟ್ಟು 4 ಎಕರೆಗೆ ಒಂದು 160 ಹಾಕಬೇಕು. ಒಟ್ಟೊಂದು 200 ಇದೆ ಅಂತ ಅನಿಸುತ್ತೆ. ಅಣ್ಣ, ಎಷ್ಟು ಬೋರ್ ಇದೆ ಅಣ್ಣ? 1 ಬೋರ್ 2 ಬೋರ್? ಸರ್, 1 ಬೋರ್ ಇದೆ. ಒಳ್ಳೆ ವಾಟ್ರ್ ಇದೆ. ನಿಮ್ಮ ಪೈಪ್ ಲೈನು, ಡ್ರಿಪ್ಪು, ಕಲ್ಕಂಬ ಎಲ್ಲ ರೆಡಿ ಇದೆ. ಒಳ್ಳೆ ನೀವಿಲ್ಲೇ ಸ್ಟೇ ಆಗೋದಕ್ಕೆ ಒಂದು ಚಿಕ್ಕದಾಗ ಮನೆ ಮಾಡ್ಕೊಂತು ಅಂತಂದರೆ ಫಸ್ಟ್ ಕ್ಲಾಸಾಗಿರ್ಬೋದು. ಅದಷ್ಟು ಬಿಟ್ಟರೆ ಇನ್ನೇನು ಮಾಡೋಂಥದ್ದೇನಿಲ್ಲ. ನೀವು ನೋಡಿ, ಒಳ್ಳೆ ಈಲ್ಡ್ ಇದೆ. ಕಾಯಿ ನೋಡಿ ಅಲ್ಲಿ, ನೋಡಿ ಇದೇ ಥರ ಇದ್ದಾವೆ ಎಲ್ಲವೂ. ಆಲ್ಮೋಸ್ಟ್ ಒಂದು 20-25 ವರ್ಷಗಳಾಗಿದೆ ಹಾಕಿ. ನೋಡಿ, ಇದನ್ನು ಇತ್ತೀಚೆಗೆ ರೋಡ್ನ ಬಿಟ್ಕೊಂಡಿದ್ದಾರೆ ಹಿಂಭಾಗಕ್ಕೆ ಹೋಗೋದಕ್ಕೆ. ಇದೇ ರಸ್ತೆ, ಇದೇ ಗೇಟು. ಒಂದು 10-12 ಅಡಿ ರೋಡ್ನ ಹಿಂದಕ್ಕೆ ಹೋಗೋದಕ್ಕೆ ಇಟ್ಕೊಂಡಿದ್ದಾರೆ. ಪೈಪ್ ಲೈನ್ ಆಗಿದೆ, ಡ್ರಿಪ್ ಇದೆ, ಒಂದು ಬೋರ್ ಇದೆ, ಒಳ್ಳೆ ವಾಟ್ರ್ ಇದೆ, ಒಳ್ಳೆ ಈಲ್ಡ್ ಇರ್ತಕ್ಕಂಥ ಕೋಕೋನಟ್ಸ್ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ಲ್ಯಾಂಡ್ ಮಾತ್ರ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಊಟಿ NH ಇಂದ ಒಂದು 4 ಕಿಲೋಮೀಟರ್ ಅಷ್ಟಾಗುತ್ತೆ. ಉಂಡ್ಲಪೇಟೆ ರಿಜಿಸ್ಟ್ರೇಷನ್ನು. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಚಾರ, ಅದು ಹೇಳಿ ಮರ್ತುಬಿಟ್ಟೆ. ಒಟ್ಟಾರೆ 1,60,00,000 ಫೈನಲ್ ರೇಟು ಅವ್ರು ಹೇಳ್ತಾ ಇರೋದು. ಯಾರು? ರೈತರು. 4-16 ಒಂದು ಉಂಟೆಗೆ 1 ಲಕ್ಷ, ಅಲ್ಲಿಗೆ 1,60,00,000 ಆಯಿತು. ಅದಕ್ಕಿಂತ ಕಡಿಮೆ ಆಗುತ್ತೆ ಅನ್ನೋ ನಂಗೆ ಗೊತ್ತಿಲ್ಲ. ಅವ್ರು ಹೇಳ್ತಾ ಇರೋದು ಫೈನಲ್ ರೇಟ್ 1,60,00,000. ಓಕೆ, ಥ್ಯಾಂಕ್ ಯು ಸರ್.